Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್, ಪುರುಷೋತ್ತಮ್ ಬಿಳಿಮಲೆ ಅವರು ಲೈನಲ್ಲಿ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ನಮಸ್ತೆ. ನಮಸ್ತೆ. ಸರ್, ಈಗ ನಿಮ್ಮ ಹೇಳಿಕೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಹೇಳಿರುವಂತಹ ಸಂದರ್ಭ ಏನು ಮತ್ತೆ ಆ ಹೇಳಿಕೆಯನ್ನ ಕೊಟ್ಟಿರೋದು ಯಾಕೆ ಅಂತ ಸರ್? ನೋಡಿ, ಮೈಸೂರಿನಲ್ಲಿ ನೀಲಗಾರ ಮೇಳ ಅಂತ ಇದೆ. ಅದರ 7 ಜನ ಕಲಾವಿದರ ಆತ್ಮಚರಿತ್ರೆ ನಿನ್ನೆ ಬಿಡುಗಡೆ ಆಯ್ತು. ಆ ಕಲಾವಿದರಿಗೆ ತಮ್ಮ ಆತ್ಮಚರಿತ್ರೆ ಬರೆಯಕ್ಕೆ ಬರಲ್ಲ, ಬೇರೆಯವರು ಅವರ ಬಗ್ಗೆ ಬರೆದರು. ಅದನ್ನ ಕೃಷ್ಣಮೂರ್ತಿ ಹನ್ನೂರ್ ಅವರು ಎಡಿಟ್ ಮಾಡಿದ್ರು. ಅದರಲ್ಲಿ ಆ ನೀಲಗಾರರು ತಮ್ಮ ವೃತ್ತಿ ಜೀವನದಲ್ಲಿ ಅನುಭವಿಸುವ ಬಹಳ ಸಮಸ್ಯೆಗಳನ್ನ ಅತ್ಯಂತ ಸರಳವಾಗಿ ಭಾಷೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯಕ್ಕೆ ಆ ಪುಸ್ತಕ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದ ಮೇಲೆ ಈ ತರದ ಪುಸ್ತಕಗಳು ಕರಾವಳಿಯಿಂದಲೂ ಕೂಡ ಬರಬೇಕು ಎಂಬ ಮಾತನ್ನು ನಾನು ಹೇಳಿದ ಹೌದು. ಯಾಕಂದ್ರೆ ಈಗ ಯಕ್ಷಗಾನದ ರೀತಿ ನೀತಿಗಳು ಬದಲಾಗಿದೆ. ಈಗ ಇಡೀ ರಾತ್ರಿ ಯಕ್ಷಗಾನಗಳು ಕಡಿಮೆ ಆಗಿದೆ. 6 ಗಂಟೆಗೆ ಶುರುವಾಗಿ 11 ಗಂಟೆಗೆ ಮುಗೀತದೆ. ಕಲಾವಿದರೆಲ್ಲ ಕಾರಲ್ಲಿ ಬರ್ತಾರೆ. ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಈಗಿನ ಯಕ್ಷಗಾನವನ್ನು ನಾನು ಒಂದು 20-30 ವರ್ಷದ ಹಿಂದಿನ ಯಕ್ಷಗಾನಕ್ಕೆ ಹೋಲಿಸುವಾಗೆ ಇಲ್ಲ. ಮತ್ತೆ ನಾವು ನೋಡುವ ಕಾಲದಲ್ಲಿ ಯಕ್ಷಗಾನ ಕಲಾವಿದರು ಒಂದು ಲಾರಿ ಹತ್ತುಕೊಂಡು ಇಲ್ಲ ಕಾಲಿನಲ್ಲಿ ನಡ್ಕೊಂಡು 6 ತಿಂಗಳು ಮನೆಯನ್ನು ಬಿಟ್ಟು ಹೊರಗೆ ಹೋಗ್ತಾ ಇದ್ರು. ಈ ನಿರಂತರವಾದ 6 ತಿಂಗಳ ಪಯಣದಲ್ಲಿ ಒಬ್ಬ ಕಲಾವಿದ ಅವನು 10 ವರ್ಷದಲ್ಲಿ ವೇಷ ಕಟ್ತಾನೆ, 80 ವರ್ಷದಲ್ಲಿ ವೇಷ ಬಿಚ್ಚುತ್ತಾನೆ. ಈ 70 ವರ್ಷಗಳ ಅವನ ಸುದೀರ್ಘ ಪಯಣದಲ್ಲಿ ಬಣ್ಣ ಕಳಚಿದ ಮೇಲಿನ ಕಲಾವಿದನ ಅನುಭವಗಳು ಏನು ಎಂಬುದನ್ನ ಲೇಖಕರು ಯಾಕೆ ಗಂಭೀರವಾಗಿ ಸ್ವೀಕರಿಸಿಲ್ಲ? ಹನೂರವರು ಹೇಗೆ ಗಂಭೀರವಾಗಿ ಸ್ವೀಕರಿಸಿದ್ರೋ ಹಾಗೆ ನಾವು ಯಾಕೆ ಗಂಭೀರವಾಗಿ ಸ್ವೀಕರಿಸಿಲ್ಲ ಎಂಬ ಒಂದು ಪ್ರಶ್ನೆಯನ್ನು ಎತ್ತಿದ್ದೇನೆ. ಶಿವರಾಮ ಕಾರಂತರು ಯಕ್ಷಗಾನ ಕಲಾವಿದರಾದ್ರೂ ಕೂಡ ಒಬ್ಬ ಯಕ್ಷಗಾನ ಕಲಾವಿದರ ಮೇಲೆ ಕಾದಂಬರಿ ಬರೀಲಿಲ್ಲ. ಹಾಗೆ ಆಮೇಲೆ ಇನ್ನು ಈ ತರ ಅನೇಕರು ಲೇಖಕರು ಯಾರು ಬರೀಲಿಲ್ಲ. ಭೂತಾರಾಧನೆಯಲ್ಲಿ 500ಕ್ಕಿಂತ ಹೆಚ್ಚು ಕಲಾವಿದರಿದ್ದಾರೆ. ಅವರು ಹಗಲು ಹೊತ್ತು ಭೂತ ಕಟ್ಟುವಾಗ ನಾವು ಅವರ ಕಾಲಿಗೆ ಬೀಳ್ತೀವಿ. ಆದ್ರೆ ಮರುದಿವಸ ಅವನು ನನ್ನ ಮನೆಗೆ ಬಂದ್ರೆ ನಾವು ಅಸ್ಪೃಶ್ಯನಾದ್ರಿಂದ ಮನೆ ಒಳಗೆ ಸೇರಿಸಲ್ಲ. ನಾವು ದೇವರ ಅವತಾರವನ್ನು ಕಳಚಿದ ಮೇಲೆ ಮನುಷ್ಯನಾದಾಗ ಸಾಮಾಜಿಕ ಜೀವನಕ್ಕೆ ಒಗ್ಗಿಕೊಳ್ಳುವ ಈ ಪ್ರಕ್ರಿಯೆಗಳಿಗೆ ಲೇಖಕರು ಧ್ವನಿಯಾಗಬೇಕು ಅಂತ ನನ್ನ ಆಶಯ. ಅಂದ್ರೆ ಕಲಾವಿದರ ದುಃಖ ದುಮ್ಮಾನಗಳಿಗೆ ಲೇಖಕನು ಅಕ್ಷರವಾದ್ರೆ ಆ ಕಲಾವಿದರಿಗೆ ಒಂದು ಗೌರವ ಬರ್ತದೆ, ಅವರ ಕಡೆಗೆ ಸಮಾಜದ ಗಮನ ಹರಿತದೆ. ಇದು ಇಷ್ಟ ನನ್ನ ಉದ್ದೇಶ. ಹಾಗೆ ಹೇಳುವಾಗ ಈ ಹೋಮೋಸೆಕ್ಸ್ ಎಂಬುದು ಕೂಡ ಒಂದು ಈಗ ನೋಡಿ ಹಾಸ್ಟೆಲ್ಗಳಲ್ಲಿ ಇನ್ನು ಇತರ ಕಡೆಗಳಲ್ಲಿ ಇದು ಸರ್ವಸಾಮಾನ್ಯವಾಗಿ ನಡೀತದೆ. ಆದ್ರೆ ಅದರ ಬಗ್ಗೆ ಹೆಚ್ಚು ಸಂಶೋಧನೆಗಳು ನಡೆದಿಲ್ಲ. ಯಾಕಂದ್ರೆ ಇವೆಲ್ಲ ಪಬ್ಲಿಕ್ ಡಿಸ್ಕಷನ್ ಗೆ ಬರುವುದಿಲ್ಲ. ಬರುವುದು ಸರಿ ಅಂತಲೂ ಹೇಳ್ತಾ ಇಲ್ಲ ನಾನು. ಆದ್ರೆ ಅಂಥದ್ದು ಒಂದು ಇದ್ದಾಗ, ಯಾಕಂದ್ರೆ ಇದನ್ನು ನಾನು ಎಳವೆಯಲ್ಲಿ ಕೇಳಿದ್ದೇನೆ, ಆ ಕಲಾವಿದರ ಹೆಸರುಗಳನ್ನೆಲ್ಲ ಹೇಳುವುದಿಲ್ಲ ನಾನು. ಮತ್ತೆ ಖಾಸಗಿಯಾಗಿ ಅನೇಕರು ಕೇಳಿದಾಗ ಹೌದು ಅದೆಲ್ಲ ಇದೆ, ಆದ್ರೆ ಏನ್ ಮಾಡುದು ಅಂತ ಒಂದು ಹತಾಶ ಮಾತಿನಿಂದ ಕೂಡ ಮಾತಾಡ್ತಾರೆ. ಈಗ ಅದನ್ನು ಕೂಡ ಗೌರವಾನ್ವಿತವಾಗಿ ಅವರಿಗೆ ತೊಂದರೆ ಆಗದಾಗೆ, ಭಾಷೆಗೂ ಅನ್ಯಾಯ ಆಗದಾಗೆ, ಸಾರ್ವಜನಿಕರ ಭಾವನೆಗಳಿಗೆ ತೊಂದರೆ ಆಗದಾಗೆ ಅಕ್ಷರ ರೂಪಕ್ಕೆ ತರುವ, ಅದನ್ನ ಪ್ರಕಟಿಸುವ, ಅದನ್ನು ಬಯೋಗ್ರಫಿ ತರನ್ನೇ ಪ್ರಕಟಿಸಬೇಕು ಅಂತಿಲ್ಲ. ಕಾದಂಬರಿ ರೂಪದಲ್ಲಿ ಕೂಡ ಬರ್ಬೋದು, ಅದು ಸಣ್ಣ ಕಥೆಗಳ ರೂಪದಲ್ಲಿ ಕೂಡ ಬರ್ಬೋದು, ಕಾವ್ಯದ ರೂಪದಲ್ಲಿ ಕೂಡ ಬರ್ಬೋದು. ಆದ್ರೆ ಅಂತ ಘಟನೆಗಳಿಗೆ ನಾವು ಗಮನ ಕೊಡದೇ ಇರುವುದರಿಂದ ಲೇಖಕರ ಅನುಭವ ಲೋಕ ಸಿಕ್ಕದಾಗುತ್ತದೆ. ಆದ್ದರಿಂದ ಅದರ ಕಡೆ ಗಮನ ಹರಿಸಿ ಅಂತ ನಾನು ಹೇಳಿದ್ದು ನಿಜ. ಆದ್ರೆ ಇದರಿಂದ ನನ್ನ ಮಾತಿನ ಉದ್ದೇಶವನ್ನು ಮೀರಿ ಯಾರಿಗಾದ್ರೂ ನೋವಾಗಿದ್ರೆ ನಾನು ಅದಕ್ಕೆ ವಿಷಾದಿಸ್ತೇನೆ ಮತ್ತು ಅವರ ಕ್ಷಮೆ ಯಾಚಿಸ್ತೇನೆ. ನನ್ನ ಉದ್ದೇಶ ಅದಲ್ಲ. ನನ್ನ ಉದ್ದೇಶ ಕಲಾವಿದರ ಬದುಕನ್ನು ಉಜ್ವಲಗೊಳಿಸುವ ಹಾಗೆ ಲೇಖಕರು ಬರಿಬೇಕು ಎಂಬುದು. ಸರ್, ಈಗ ನೀವು ನೋಡ್ರೋ ಹಾಗೆ ನೀವೇ ಹೇಳಿದ್ರಿ, ಈಗ ಕಳೆದ 25-30 ವರ್ಷಗಳ ಹಿಂದೆ ಇರುವಂತಹ ಯಕ್ಷಗಾನಕ್ಕೂ ಈಗಿರುವಂತಹ ಯಕ್ಷಗಾನದ ಕಲಾವಿದರಿಗೂ ತುಂಬಾ ವ್ಯತ್ಯಾಸ ಇದೆ. ಈಗ ಬದಲಾವಣೆ ಆಗಿದೆ. ಮುಂಚೆ ನೀವು ನೋಡ್ರೋ ಹಾಗೆ ಸರ್, ನಮಗ್ ಗೊತ್ತಿರೋ ಹಾಗೆ ಬಹಳಷ್ಟು ಜನ ಮಹಿಳೆಯರ ಕಡೆ ಎಂಟ್ರಿನೂ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಮಹಿಳಾ ಕಲಾವಿದರು, ಏನಂದ್ರೆ ಪೋಷಕವನ್ನ ತಗೊಳ್ಳುವಂತಹ ಸಂದರ್ಭಗಳು ಸಹಿತ ಸೃಷ್ಟಿ ಆಗ್ತಾ ಇದ್ದಾವೆ. ಆದ್ರೆ ಈ ರೀತಿಯಾದಂತಹ ಹೇಳಿಕೆಯ ಸಂದರ್ಭದಲ್ಲಿ ಬಹಳಷ್ಟು ಜನ ವಿರೋಧ ಮಾಡ್ತಾ ಇರುವಂತದ್ದು, ಅಂತಹ ಪ್ರಸಂಗ ಇಲ್ಲವೇ ಇಲ್ಲ ಅನ್ನುವಂಥದ್ದು. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಅಲ್ಲ, ಅದು ನೋಡಿ, ಮೊನ್ನೆ ಕೊಂಡದ ಕುಳಿ ಅಶ್ವಿನಿ ಹೆಗಡೆ ಅವರು ತನಗೆ ಏನು ಅನುಭವ ಆಗ್ತದೆ ಅಂತ ಹೇಳಿದ್ರು, ಓಪನ್ ಆಗಿ ಹೇಳಿದ್ರು. ಕೊಂಡದ ಕುಳಿ ಅಶ್ವಿನಿ ಹೆಗಡೆ ಅವರು, ಅವರನ್ನ ಅನೇಕ ಕಲಾವಿದರೇ ಬಹಿಷ್ಕಾರ ಹಾಕಿದ್ರು. ನಾವು ನಿಮ್ಮೊಟ್ಟಿಗೆ ಇನ್ನು ವೇಷವೇ ಮಾಡುದಿಲ್ಲ ಅಂತ. ಈಗ ಅಶ್ವಿನಿ ಹೆಗಡೆ ಅವರು ಹೇಳಿದ್ದು ತಪ್ಪು. ಹಾಗಾದ್ರೆ ಹೇಳಬಾರದಿತ್ತ? ಅವರಿಗೆ ಇತರ ಸಹ ಕಲಾವಿದರಿಂದ ಆಗುವಂತ ಸಣ್ಣ ಸಣ್ಣ ತೊಂದರೆಗಳ ಬಗ್ಗೆ ಬಾಯಿ ಬಿಡಬಾರದಿತ್ತ? ಇದು ಸಾಮಾಜಿಕ ಸಮಸ್ಯೆಗಳು. ಆದ್ದರಿಂದ ಯಾರನ್ನು ಹರ್ಟ್ ಮಾಡೋದು ಉದ್ದೇಶ ಅಲ್ಲ. ಆದ್ರೆ ಇವೆಲ್ಲ ನಮ್ಮ ಸಮಾಜದಲ್ಲಿ ಇದ್ದಾಗ ನಾನು ಹೇಳುದು ಲೇಖಕರು, ಕಲಾವಿದರು ಪಾಪ ಅವರು ಬಹಳ ದೊಡ್ಡ ಕಲಾವಿದರು, ಅವರು ಅದ್ಭುತ ಕಲಾವಿದರು. ಅವರು ನನ್ನ ಜೀವನದಲ್ಲಿ ನಾನು ಯಾರಿಗಾದ್ರೂ ಅತ್ಯಂತ ಹೆಚ್ಚು ಗೌರವ ಕೊಡ್ತಿದ್ರೆ ಅದು ಯಕ್ಷಗಾನ ಕಲಾವಿದರಿಗೆ ಕೊಡುವುದು. ಯಾಕಂದ್ರೆ ನಾವು ಯಕ್ಷಗಾನ ನೋಡ್ಕೊಂಡೆ ಬೆಳೆದವರು. ನಾನು ಒಂದು 30 ವರ್ಷ ಯಕ್ಷಗಾನ ಕುಣಿದವನೇ, ಅದು ಬೇರೆ. ಆದ್ರೆ ಅದನ್ನ ಒಂದು ಚೌಕಟ್ಟಿನಿಂದ ಹೊರ ತೆಗೆದು
ಇಷ್ಟೇ ಹೇಳಿದಾನೆ ಇವ ಅಂತ ಹೇಳುದು ಅಷ್ಟು ಸರಿಯಾದ ಕ್ರಮ ಅಲ್ಲ ಅಂತ ಅನ್ಸಿದೆ. ಅದರಿಂದಾಗಿ ಯಾರಿಗಾರು ನೋವಾಗಿದ್ರೆ ಕ್ಷಮಿಸಿ ಅಷ್ಟೇ. ಸರ್, ಇನ್ನೊಂದು ನಿಮ್ಮ ಮೇಲೆ ದೊಡ್ಡ ಆರೋಪ ಮಾಡ್ತಾ ಇರುವಂತದ್ದು, ಬಹಳಷ್ಟು ಜನ ಯಕ್ಷಗಾನ ಕಲಾವಿದರು ಈಗ ನಾವು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಇವರು ಕೇವಲ ಏನಂತಂದ್ರೆ ಹಿಂದೂ ಧರ್ಮದ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಅಂತಹ ಕಲೆಗೆ ಸಂಬಂಧಪಟ್ಟಂತಹ ಬಂದಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಅಂತ. ಅಲ್ಲ, ಅದಕ್ಕೆ ಏನ್ ಹೇಳುದು, ಯಕ್ಷಗಾನವನ್ನ ನೀವು ಹಿಂದೂ ಧರ್ಮದ ಪ್ರತಿಪಾದನೆಗಿರುವ ಆರ್ಟ್ ಫಾರ್ಮ್ ಅಂತ ನೀವು ಗಣಿಸಲೇಬಾರದು ಅಂತ ನಂದು. ಈಗ ಅದರಲ್ಲಿ ಒಬ್ಬ ರಾಮನ ಪಾತ್ರ ಮಾಡುವ ವೀಕ್ ಆದ್ರೆ ವಾಲಿ ರಾಮನನ್ನು ಸೋಲಿಸ್ತಾನಲ್ಲ ಸ್ವಾಮಿ. ಇದು ಯಾವ ಹಿಂದೂ ಧರ್ಮ? ರಾಮ ವಾಲಿಯನ್ನು ಸೋಲಿಸಬಹುದು, ವಾಲಿ ರಾಮನನ್ನು ಸೋಲಿಸಬಹುದು. ಶ್ರೇಣಿ ಗೋಪಾಲಕೃಷ್ಣ ಭಟ್ರು ವಾಲಿಯ ವೇಷ ಮಾಡಿದ್ರೆ ಅವರ ಎದುರು ರಾಮನ ವೇಷ ಮಾಡ್ಲಿಕ್ಕೆ ಬಹಳ ಜನ ಒಪ್ಪುತ್ತಿರ್ಲಿಲ್ಲ. ಶ್ರೇಣಿಯವರೊಟ್ಟಿಗೆ ಆಗುದಿಲ್ಲ ನಮಗೆ ಅಂತ. ಹಾಗಾಗಿ ಇದು ಕಟ್ಟುವ ಒಡೆಯುವ ಪ್ರಕ್ರಿಯೆ ಕಲೆಯೊಳಗೆ ನಡೀತಾ ಇರೋದರಿಂದ ಅದನ್ನ ಒಂದು ಸ್ಥಾಪಿತವಾದ ಸ್ಥಿರೀಕೃತವಾದ ಧರ್ಮದ ಜೊತೆ ಹೋಲಿಸಿ ನೋಡುವುದೇ ತಪ್ಪು. ನಾನೇ ಕೃಷ್ಣನ ವೇಷ ಮಾಡ್ತೀನಲ್ಲ, ಹಂಗಾದ್ರೆ ನಾನೇ ಕೃಷ್ಣನ ವೇಷ ಮೊನ್ನೆ ಅರ್ಥ ಹೇಳಿ ಬಂದೆ ನಾನು. ಎಲ್ಲಿ ಅರ್ಥ ಹೇಳಿ ಬಂದೆ ನಾನು? ಹೆಗ್ಗೋಡಿನಲ್ಲಿ ಅರ್ಥ ಹೇಳಿ ಬಂದೆ. ಹಾಗಾಗಿ ಅದನ್ನ ನಾವು ಸರಳೀಕರಿಸಿ ನೋಡಿ, ಇದೆಲ್ಲ ಪಾಲಿಟಿಕ್ಸ್. ಇದು ನಾನು ಹೇಳುದು ವರ್ತಮಾನದ ರಾಜಕೀಯ. ಇದು ಅದನ್ನು ಮಾಡಬಾರ್ದು. ನಾವು ಕಲೆಯ ಮೂಲ ಗುಣಗಳು ಏನು ಎಂಬುದನ್ನು ಅರ್ಥ ಮಾಡಿ. ನಾನು 30-40 ವರ್ಷ ನಾನು ಯಕ್ಷಗಾನದಲ್ಲಿ ಕೆಲಸ ಮಾಡಿದ್ದೇನಲ್ಲ, ಮತ್ತೆ ಈಗ ನನ್ನನ್ನು ಹಿಂದೂ ವಿರೋಧಿ ಅಂತ ಹೆಂಗ್ ಕೇಳ್ತಾರೆ ಇವರು? ಯಕ್ಷಗಾನವೇ ಹಿಂದೂ ಧರ್ಮದ ಭಾಗ ಹೌದು ಅಂತಂದ್ರೆ 40 ವರ್ಷ ಕೆಲಸ ಮಾಡಿದ ನನ್ನನ್ನು ಹಿಂದೂವಾಗಿ ಯಾಕೆ ತಗೊಳ್ಳೋದಿಲ್ಲ? ಇವೆಲ್ಲ ಚರ್ಚೆಗಳು ಬೇರೆ ತಗೊಂಡು ಹೋಗ್ತದೆ. ಬಟ್ ಏನೇ ಇರಲಿ, ಕಲಾವಿದರ ಅನುಭವಗಳು ಅಕ್ಷರ ಲೋಕಕ್ಕೆ ಬರಬೇಕು ಅಂತ ಗಟ್ಟಿಯಾಗಿ ನಂಬಿದಳು ನಾನೊಬ್ಬ. ಸಿದ್ಧಲಿಂಗಯ್ಯ ಮತ್ತು ಮಹಾದೇವ ಬರೆಯುವಲ್ಲಿವರೆಗೆ ದಲಿತ ಲೋಕದ ಅನುಭವಗಳು ಕನ್ನಡಕ್ಕೆ ಬರಲಿಲ್ಲ. ಅದು ಬಂದಾಗ ನಾವೆಲ್ಲ ಬೆಚ್ಚಿ ಬಿದ್ದಿವಿ. ಯಕ್ಷಗಾನ ಲೋಕದ ಅನುಭವಗಳು ಕೂಡ ಅಕ್ಷರಕ್ಕೆ ಬರಲಿ. ಹಾಗೆ ನಾವು ಬೆಚ್ಚಿ ಬೀಳೋಣ, ಅವರ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳೋಣ. ಬೌದ್ಧಿಕವಾಗಿ ಒಂದು ಕಲೆಯ ಬಗ್ಗೆ ನಾವು ಬೆಳೆಯದೆ ಕಲೆಯೂ ಬೆಳೆಯಲ್ಲ, ಕಲಾವಿದರು ಬೆಳೆಯಲ್ಲ. ಇದು ನನ್ನ ಗಟ್ಟಿಯಾದ ನಂಬಿಕೆ. ಸರ್, ಹಾಗಿದ್ರೆ ನೀವು ಹೇಳೋ ಪ್ರಕಾರ ಏನಂದ್ರೆ ಹಿಂದೆ 30 ವರ್ಷಗಳ ಹಿಂದೆ ಆಗಿರುವಂತಹ ಘಟನೆಗಳಲ್ಲಿ ಇದು ಇತ್ತ ಅಂತ ನಿಮ್ಮ ಪ್ರಕಾರ? ಹೌದೌದು, ಇತ್ತು ಸಣ್ಣ ಮಟ್ಟದಲ್ಲಿ. ಅದು ಎಲ್ಲರೂ ಅಂತ ಅಲ್ಲ, ಅದು ಎಲ್ಲರೂ ಅಂತ ಯಾರೋ ಮೀಡಿಯಾದವರು ಹಾಕಿದ್ರು, ನಾನು ಹಾಗೇನು ಹೇಳಿಲ್ಲ. ಕಲಾವಿದರು ಅನುಭವಿಸುವ ಬಿಕ್ಕಟ್ಟುಗಳಲ್ಲಿ ಇದು ಕೂಡ ಒಂದು. ದೈಹಿಕ ಕಾಮನೆಗಳ ಬಿಕ್ಕಟ್ಟು ಕೂಡ ಒಂದು. ಊಟ ಸಿಕ್ತಿರ್ಲಿಲ್ಲ, ನೀರು ಸಿಕ್ತಿರ್ಲಿಲ್ಲ, ಆಮೇಲೆ ದೈಹಿಕ ಕಾಮನೆಗಳಿಗೆ ಅವಕಾಶ ಇರ್ಲಿಲ್ಲ. ವೇಷ ಕಟ್ಟಿದ ಮೇಲೆ ಉಚ್ಚೆ ಬಂದ್ರೆ ಎಲ್ಲಿ ಹೋಗಿ ಉಚ್ಚೆ ಒಯ್ಯಬೇಕು ಅಂತ ಟೆಂಟ್ ಹಾಕಿದವರು ಯೋಚನೆ ಮಾಡ್ತಾರ? ಅದು ದೊಡ್ಡ ಸಮಸ್ಯೆ. ಅದು ನಾನು 1-2 ಈಗ ಮಧ್ಯರಾತ್ರಿಯಲ್ಲಿ ಒಬ್ಬನಿಗೆ ಮಲ ವಿಸರ್ಜನೆಗೆ ಹೋಗ್ಬೋದು. ವೇಷ ಕಟ್ಟಿದಾನವ, ವೇಷ ಕಟ್ಟಿ ಆದ ಮೇಲೆ ಅವನಿಗೆ ಮಲ ವಿಸರ್ಜನೆಗೆ 2 ಗಂಟೆಗೆ ಹೋಗಬಾರದು ಅಂತ ಏನಿಲ್ಲ. ಎಲ್ಲಿಗೆ ಹೋಗ್ತಾನವ? ವೇಷ ಬಿಚ್ಚುವುದು ಹೇಗೆ? ಬಿಚ್ಚಿದ ವೇಷವನ್ನು ಕಟ್ಟುವುದು ಹೇಗೆ? ಇದೆಲ್ಲ ದೊಡ್ಡ ಲೋಕಸ್ವಾಮಿ. ಇದು ಅಕ್ಷರ ಲೋಕ ಇಂಥ ಅನುಭವಗಳಿಂದ ವಂಚಿತವಾಗಿದೆ. ಅದು ಬರ್ಬೇಕು ಅಂತ ಹೇಳುದು ನಾನು ಅಷ್ಟೇ. ಅದರಲ್ಲಿ ಸಲಿಂಗ ಕಾಮ ಒಂದು ಸಣ್ಣದು. ಹೌದದು. ಈಗ ನಾವೆಲ್ಲ ಚಿಕ್ಕದಿದ್ದಾಗ ಸ್ತ್ರೀ ವೇಷಧಾರಿಗಳಿಗೆ ಮರಳಾಗ್ತಿದ್ದದು. ಆ ಪಂಜ ಅಂತ ಸಣ್ಣ ಊರಲ್ಲಿ ಸ್ತ್ರೀ ವೇಷಧಾರಿ ಬಂದ್ರೆ ನಾವು ಅವರನ್ನು ಕಣ್ಣು ಬಾಯ್ಬಿಟ್ಟು ನೋಡ್ಕೊತಿದ್ದ. ನಮ್ಮ ಫಸ್ಟ್ ಕ್ರಶ್ಗಳು ಯಾರಂದ್ರೆ ಯಕ್ಷಗಾನ ವೇಷಧಾರಿಗಳೇ. ತಪ್ಪು ಅಂತ ಹೇಳಿದ್ರೆ ತಪ್ಪು, ಸರಿ ಅಂತಾರೆ ತಪ್ಪು, ಸರಿ ಅಂದ್ರೆ ಸರಿ. ನನ್ನ ಅನುಭವ, ನಾನು ಅದನ್ನ ಬರಿಬೇಕು ಅಂತ ಹೇಳುದು ನಾನು. ಓಕೆ, ಹಾಗಿದ್ರೆ ಸರ್, ಈಗ ಅಂದ್ರೆ ನೀವು ಹೇಳೋ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಸಲಿಂಗ ಕಾಮ ಯಕ್ಷಗಾನದಲ್ಲಿ ಇಲ್ಲ ಅಂತ ಒಪ್ಕೋತೀರಾ? ಹಾಗಿದ್ರೆ ಖಂಡಿತ ಇಲ್ಲ. ಈಗಿನ ವಾತಾವರಣ, ಈಗ ಯಕ್ಷಗಾನ ನಡೆಯುವ ರೀತಿಯಲ್ಲಿ ಅಂಥದ್ದು ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. 20-30 ವರ್ಷದ ಹಿಂದೆ 6 ತಿಂಗಳ ತಿರುಗಾಟದಲ್ಲಿ ಕಲಾವಿದರು ಹೋಗುತ್ತಿದ್ದ ರೀತಿ, ಟೆಂಟ್ ಹಾಕಿ ಒಂದು ಕಡೆ ಮಲಗುತ್ತಿದ್ದಂತ ರೀತಿ, ಅವುಗಳಲ್ಲಿ ನೋಡಿದರೆ ಅಂಥದ್ದು ಸಂಭವಿಸಲಿಕ್ಕೆ ಸಾಧ್ಯ. ಈಗಿನ ವಾತಾವರಣದಲ್ಲಿ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು ಓವರಾಲ್ ಆಗಿ ಹೇಳಿರುವಂತಹ ಸ್ಟೇಟ್ಮೆಂಟ್ ಅನ್ನು ವಾಪಸ್ ಪಡ್ಕೊಳ್ತೀರಾ? ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.